ಮ್ಯಾಟ್ರಿಕ್ಸ್ ಅಂತ ಹೇಳೋ ಪದ ನಾನು ಇಂಟ್ರೊಡ್ಯೂಸ್ ಮಾಡಿದೆ. ಸಿಂಗ್ಯುಲರ್ ಫಾರ್ಮಲ್ಲಿ ಅಂತ ಹೇಳಿದ್ರೆ ಬರೀ ಒಂದೇ ಒಂದಿತ್ತು ಅಂತ ಹೇಳಿದ್ರೆ ಅದನ್ನು ಮ್ಯಾಟ್ರಿಕ್ಸ್ ಅಂತ ಹೇಳಿ ಕರಿತೀವಿ. ಪ್ಲೂರಲ್ ಫಾರ್ಮ್ ಇತ್ತು ಅಂತ ಹೇಳಿದ್ರೆ ಅಂದರೆ ಒಂದಕ್ಕಿಂತ ಹೆಚ್ಚಿತ್ತು ಅಂತ ಹೇಳಿದ್ರೆ ಅದನ್ನು ಮ್ಯಾಟ್ರಿಸಸ್ ಅಂತ ಹೇಳಿ ಕರಿತೀವಿ. ಬೇಸಿಕ್ ಐಡಿಯಾ ಆಫ್ ಮ್ಯಾಟ್ರಿಕ್ಸ್ ಏನಪ್ಪ ಅಂತ ಹೇಳಿದ್ರೆ ಇಟ್ಸ್ ಎನ್ ಅರೇ ಆಫ್ ನಂಬರ್ಸ್, ಬಂಚ್ ಆಫ್ ನಂಬರ್ಸ್. ಅದರ ಆಫಿಷಿಯಲ್ ಡೆಫಿನೇಷನ್ ಏನಂತ ಹೇಳಿದ್ರೆ ಮ್ಯಾಟ್ರಿಕ್ಸ್ ಇಸ್ ಎನ್ ಆರ್ಡರ್ ರೆಕ್ಟ್ಯಾಂಗ್ಯುಲರ್ ಅರೇ ಆಫ್ ನಂಬರ್ಸ್ ಆರ್ ಫಂಕ್ಷನ್ಸ್. ಎಕ್ಸಾಂಪಲ್ ಕೊಟ್ಟು ಹೇಳ್ತೀನಿ ನೋಡಿ ಇಲ್ಲಿ. ದಿಸ್ ಈಸ್ ಅ ಮ್ಯಾಟ್ರಿಕ್ಸ್. ನಿಮ್ಮ ನಂಬರ್ಸ್ ಅಂತಲೇ ಇಲ್ಲ, ಫಂಕ್ಷನ್ಗಳು ಕೂಡ ಇರ್ಬೋದು. ಇವೆಲ್ಲನೂ ಮ್ಯಾಟ್ರಿಕ್ಸ್. ಇಲ್ಲಿ ಉಪಯೋಗಿಸ್ತೀವಿ ಇದನ್ನು. ಇಟ್ ವಿಲ್ ಹೆಲ್ಪ್ ಅಸ್ ಇನ್ ಸಾಲ್ವಿಂಗ್ ಲೀನಿಯರ್ ಇಕ್ವೇಷನ್ ಇನ್ ಅ ವೆರಿ ಸಿಂಪಲ್ ಮ್ಯಾನರ್. ಇದುವರೆಗೂ ನಾವು ಮ್ಯಾಟ್ರಿಕ್ಸ್ ಅಲ್ಲ, ಲೀನಿಯರ್ ಇಕ್ವೇಷನ್ನ ಹಲವಾರು ರೀತಿಯಲ್ಲಿ ಸಾಲ್ವ್ ಮಾಡೋದು ನೋಡಿದ್ದೀವಿ. ಹೋಗ್ತಾ ಹೋಗ್ತಾ ಮ್ಯಾಟ್ರಿಕ್ಸ್ ಉಪಯೋಗಿಸ್ಕೊಂಡು ಹೇಗೆ ಅದು ಸುಲಭವಾಗಿ ಸಾಲ್ವ್ ಮಾಡೋದು ಅಂತ ಹೇಳಿ ಕೂಡ ನೋಡ್ತೀವಿ. ಮತ್ತು ಅದು ಬಿಟ್ಟರೆ ಒಂದು ಫೀಲ್ಡ್ ಅಂತ ಹೇಳಿದ್ರೆ ನೀವು ನೋಡಿದ್ರಿ, ಇಮೇಜ್ ಪ್ರೊಸೆಸಿಂಗ್ ನೋಡಿದ್ರಿ, ಮ್ಯಾಥಮೆಟಿಕ್ಸು, ಬಿಸ್ನೆಸ್ಸು, ಸೈನ್ಸು ಎಲ್ಲ ಕಡೆ ಉಪಯೋಗಿಸ್ತೀವಿ ಮ್ಯಾಟ್ರಿಕ್ಸ್ನ. ಕ್ರಿಪ್ಟೋಗ್ರಫಿ, ಜೆನೆಟಿಕ್ಸು, ಎಕನಾಮಿಕ್ಸು ಹಲವಾರು ಕಡೆ ಕಂಡು ಯೂಸೇಜ್ ತುಂಬ ಇದೆ. ತುಂಬ ಚೆನ್ನಾಗಿರೋಂಥ ಟಾಪಿಕ್ಕು. ನಾನು ಆದಷ್ಟು ನಿಮಗೆ ಇಂಟ್ರೆಸ್ಟಿಂಗು ಈ ಇಮೇಜ್ ಪ್ರೊಸೆಸಿಂಗ್ ರಿಲೇಟೆಡ್ ಮ್ಯಾಟ್ರಿಕ್ಸ್ ಆಪ್ರೇಷನ್ಸ್ನೆಲ್ಲ ಇಂಟ್ರೊಡ್ಯೂಸ್ ಮಾಡ್ತೀನಿ, ಸರಿನಾ? ಥ್ರೂ ಇಮೇಜ್ ಪ್ರೊಸೆಸಿಂಗು ಒಂದಷ್ಟು ನಾನು ಬರೀ ಕೋಡ್ ಅಂತ ಹಾಕ್ತೀನಿ, ಅದನ್ನು ಎಕ್ಸಿಕ್ಯೂಟ್ ಮಾಡಿ ನಿಮ್ಮ ಸಿಸ್ಟಮಲ್ಲಿ ಎಕ್ಸಿಕ್ಯೂಟ್ ಮಾಡಿ, ಇಲ್ಲಾಂದರೆ ವೆಬ್ಸೈಟಲ್ಲಿ ಎಕ್ಸಿಕ್ಯೂಟ್ ಮಾಡಿ ಇದ್ರ ಬಗ್ಗೆ ಇನ್ನೂ ಚೆನ್ನಾಗಿ ಕಲ್ತ್ಕೊಳ್ಳಿ. ತುಂಬ ಇಂಟ್ರೆಸ್ಟಿಂಗ್ ಟಾಪಿಕ್ಕು. ಸೊ ಲೆಟ್ಸ್ ಸ್ಟಾರ್ಟ್.